ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. ಹೇಗಿದೆ ಎಲ್ಲರೂ ಕೂಡ? ಐ ಹೋಪ್ ಎವ್ರಿಬಡಿ ಇಸ್ ಡೂಯಿಂಗ್ ಫೈನ್. ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. PGCET 2025 MBA MCA ಪ್ರಿಪರೇಷನ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅನ್ಕೋತೀನಿ. ಸೊ ಆ ಒಂದು ಹೋಪಿಂದ ನಿಮಗೆ ಡೈಲಿ ಕರೆಂಟ್ ಅಫೇರ್ಸ್ ಸೀರೀಸ್ನ ತರ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತಿಂದ ಆನ್ ಟು ಅಪ್ ಟು ಡೇಟ್ ಅಂದರೆ ಆ ದಿನಕ್ಕೆ ಕರೆಂಟ್ ಅಫೇರ್ಸ್ನ ನಾನು ಪ್ರತಿದಿನ ಡೈಲಿ ಕರೆಂಟ್ ಅಫೇರ್ಸ್ನ ನಿಮಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಸೊ ಪ್ಲೀಸ್ ರೆಗ್ಯುಲರ್ ಆಗಿ ವಾಚ್ ಮಾಡ್ತಾ ಹೋಗಿ, ಬಿಕಾಸ್ ಕರೆಂಟ್ ಅಫೇರ್ಸ್ ಮೇಲೆ ನಿಮಗೆ ಜನರಲ್ ಅವೇರ್ನೆಸ್ ಅಲ್ಲಿ 4 ರಿಂದ 5 ಕ್ವಶನ್, ಮ್ಯಾಕ್ಸಿಮಮ್ 6 ಕ್ವಶನ್ಸ್ ಬರುವಂಥ ಚಾನ್ಸ್ ಇರುತ್ತೆ. ಆ ಒಂದು ಕರೆಂಟ್ ಅಫೇರ್ಸ್ ಅದು ಭಯನ ದೂರ ಪಡಿಸೋಸ್ಕರ ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋಸ್ನ ಮಾಡ್ತಾ ಇರ್ತೀನಿ. ಸೊ ಒಂದು 10 ರಿಂದ 15 ನಿಮಿಷ, ಮ್ಯಾಕ್ಸಿಮಮ್ 15 ಮಿನಿಟ್ಸ್, ಆ ಒಂದು 15 ನಿಮಿಷಗಳ MCQ ಬೇಸ್ಡ್ ಅವತ್ತಿನದ್ದು ಕರೆಂಟ್ ಅಫೇರ್ಸ್ನ ನಾನು ನಿಮಗೆ ಕಂಪ್ಲೀಟ್ ಮಾಡಿ ಕೊಡ್ತೀನಿ. ಸೊ ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಯಾರು PGCET ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಾ ಇದ್ರ, ಸೊ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ದಟ್, ಡಿಸ್ಕ್ರಿಪ್ಷನ್ ಒಳಗಡೆ ಮತ್ತು ಕಮೆಂಟ್ ಸೆಕ್ಷನ್ ಒಳಗಡೆ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಜಾಯ್ನ್ ಆಗೋದಕ್ಕೆ ಫಸ್ಟು. ಬಿಕಾಸ್ ನಾವು ಏನು ಈ ಒಂದು ಕ್ಲಾಸಸ್ ಏನು ಮಾಡ್ತೀವಿ ಯೂಟ್ಯೂಬಲ್ಲಿ, ದಟ್ ಅದ್ರ ರಿಲೇಟೆಡ್ ನೋಟ್ಸ್ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಒಂದು ವಾಟ್ಸಪ್ ಗ್ರೂಪ್ಗೆ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆದರೆ ಅಲ್ಲಿ ಒಂದು ನೋಟ್ಸ್ನ ಅಪ್ಲೋಡ್ ಮಾಡಿರ್ತೀವಿ. ಯು ಕ್ಯಾನ್ ಟೇಕ್ ದಿಸ್ ನೋಟ್ಸ್ ಅಕೌಂಟ್ ಸ್ಟಾರ್ಟ್ ಸ್ಟಡೀಸ್, ರೈಟ್? ಅದಕ್ಕೋಸ್ಕರ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರಿ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿರಿ ಆದಷ್ಟು ಬೇಗ. ಸೊ ಡಿಸ್ಕ್ರಿಪ್ಷನ್ ಒಳಗಡೆ ಮತ್ತು ಕಮೆಂಟ್ ಸೆಕ್ಷನ್ ಒಳಗಡೆ ಕೊಟ್ಟಿರ್ತೀವಿ, ರೈಟ್? ಸೊ ನೆಕ್ಸ್ಟ್ ಒನ್ ಈಸ್ ಒಂದು ಸ್ಮಾಲ್ ಅಪ್ಡೇಟ್ ಕೊಟ್ಬಿಡ್ತೀನಿ. PGCET 2025 ಧ್ರುವಿಕಾ ಅಕಾಡೆಮಿ ವತಿಯಿಂದ ವಾರಿಯರ್ಸ್ 3.0 ಬ್ಯಾಚ್ ಕೋರ್ಸ್ ಮುಗಿದು 4.0 ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಆದಷ್ಟು ಬೇಗ ಅಡ್ಮಿಷನ್ಸ್ನ ಮಾಡ್ಕೊಡ್ರಿ. ಈ ಒಂದು ಬ್ಯಾಚ್ ಕೋರ್ಸಲ್ಲಿ ನಿಮಗೆ ಪ್ರತಿದಿನ ಲೈವ್ ಕ್ಲಾಸಸ್ ಸಿಗುತ್ತೆ, ಜೊತೆಗೆ ರೆಕಾರ್ಡೆಡ್ ಕ್ಲಾಸ್ ಸಿಗುತ್ತೆ. ಲೈವ್ ಕ್ಲಾಸ್ ಸಿಗಲಿ, ಲೈವ್ ಕ್ಲಾಸ್ ಅಟೆಂಡ್ ಆಗಲಿ, ರೆಕಾರ್ಡೆಡ್ ಕ್ಲಾಸ್ ಕೂಡ ಇರುತ್ತೆ. ವೀಕ್ಲಿ ಟೆಸ್ಟ್ ಸೀರೀಸ್ ಇರುತ್ತೆ, ಮತ್ತೆ 25 ಟೆಸ್ಟ್ ಸೀರೀಸ್ ಯು ವಿಲ್ ಬಿ ಗೆಟಿಂಗ್. ಅದರಲ್ಲಿ ಆ ಒಂದು ಟೆಸ್ಟ್ ಸೀರೀಸ್ ಅಲ್ಲಿ ನಿಮಗೆ 15 ಟೆಸ್ಟು ಕ್ಲಾಸ್ ವೈಸ್ ರ್ಯಾಂಕಿಂಗ್ ಬರುತ್ತೆ, 10 ಟೆಸ್ಟು ಆಲ್ ಕರ್ನಾಟಕ ರ್ಯಾಂಕಿಂಗ್ ಬರುತ್ತೆ. ನಿಮಗೆ ಸ್ಟಡಿ ಮೆಟೀರಿಯಲ್ ನಾವೇ ಕೊಡ್ತೀವಿ. ಸೊ ವಿ ಹ್ಯಾವ್ ಕ್ಯೂರೇಟೆಡ್ ದ ಸ್ಟಡಿ ಮೆಟೀರಿಯಲ್ ಅಕಾರ್ಡಿಂಗ್ ಟು ದ PGCET ರಿಕ್ವೈರ್ಮೆಂಟ್. ಆ ಸ್ಟಡಿ ಮೆಟೀರಿಯಲ್ ಕ್ಲಾಸಸ್ಸು, ರೆಕಾರ್ಡೆಡ್ ಕ್ಲಾಸಸ್ಸು, ಟೆಸ್ಟ್ ಸೀರೀಸ್ನ ಬರೆದ್ರೆ ನಾಟ್ ಮೋರ್ ದೆನ್ ಎನಿಥಿಂಗ್, ಏನು ಬೇಕಾಗಿಲ್ಲ, ಅಷ್ಟು ಮಾಡಿದ್ರೆ ಇಟ್ ಇಸ್ ಮೋರ್ ದೆನ್ ಎನಿಥಿಂಗ್. ನಿಮಗೆ ಏನಾದ್ರು ಡೌಟ್ಸ್ ಬಂತಪ್ಪ ಅಂದರೆ ಧ್ರುವಿಕಾ ಅಕಾಡೆಮಿ ವತಿಯಿಂದ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ. ಸಂಡೇ ದಿನ ನೀವು ಡೌಟ್ ಕ್ಲಿಯರಿಂಗ್ ಸೆಷನ್ ಕೂಡ ಅಟೆಂಡ್ ಆಗಿ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೋಬಹುದು. ಸಪರೇಟ್ ಆಗಿ ಎಜುಕೇಟರ್ ಜೊತೆಗೆ ಇಂಡಿವಿಜುವಲ್ ಮೆಂಟರ್ಶಿಪ್ ಇರುತ್ತೆ. ಯು ಕ್ಯಾನ್ ಕಾಲ್ ದಮ್ ಎನಿ ಟೈಮ್ ಅಂಡ್ ಯು ಕ್ಯಾನ್ ಆಸ್ಕ್ ದ ಡೌಟ್ಸ್, ರೈಟ್? ಸೊ ಜೊತೆಗೆ ಟಾಪ್ ಎಜುಕೇಟರ್ಸ್ ವಿ ಆರ್ ಹ್ಯಾವಿಂಗ್. ನಾನು ಕಂಪ್ಯೂಟರ್ ಅವೇರ್ನೆಸ್ ಓದ್ತೀನಿ, ಅಕ್ಷಯ್ ಸರ್ GK ತಗೋತಾರೆ, ನಾನು ಕರೆಂಟ್ ಅಫೇರ್ಸ್ನ ನಾನು ತಗೋತಿರ್ತೀನಿ, ಅಕ್ಷಯ್ ಸರ್ ಸ್ಟ್ಯಾಟಿಕ್ ಪಾರ್ಟ್ನ ತಗೋತಾರೆ. ಇಂಗ್ಲೀಷಲ್ಲಿ ತಿಪ್ಪೇಶ್ ಸರ್ ಮತ್ತು ಸಂಗಮೇಶ್ ಸರ್ ದೇ ಆರ್ ಗೋಯಿಂಗ್ ಟು ಹ್ಯಾಂಡಲ್ ಇಂಗ್ಲೀಷ್ ಸಬ್ಜೆಕ್ಟ್. ಮಯಾಂಕ್ ಸರ್ ಈಸ್ ಗೋಯಿಂಗ್ ಟು ಹ್ಯಾಂಡಲ್ ಕ್ವಾಂಟ್ ಅಂಡ್ ರೀಸನಿಂಗ್. ದಿಲೀಪ್ ಸರ್ ಇದ್ದಾರೆ, ಸೊ ಹಿ ಇಸ್ ಗೋಯಿಂಗ್ ಟು ಟೇಕ್ ಮ್ಯಾಥಮೆಟಿಕ್ಸ್, ಆ್ಯಂಡ್ ಅಕ್ಷಯ್ ಸರ್ ಇಸ್ ಗೋಯಿಂಗ್ ಟು ಹ್ಯಾಂಡಲ್ ಯುವರ್ GK ಪಾರ್ಟ್. ಸೊ ಅ ಬಿಗ್ ಟೀಮ್ ಇಸ್ ವೇಟಿಂಗ್ ಫಾರ್ ಯು. ಸೊ ತುಂಬ ಜನ ಜಾಯ್ನ್ ಆಗ್ತಿದ್ದಾರೆ, ಆದಷ್ಟು ಬೇಗ ನೀವು ಕೂಡ ಜಾಯ್ನ್ ಆಗಿರಿ. ಒಂದು ಕೆಲಸ ಮಾಡಬೇಕು, ನೀವು ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ನ ಯೂಟ್ಯೂಬಲ್ಲಿ ಅದು ಪ್ಲೇಸ್ಟೋರ್ಗೆ ಡೌನ್ಲೋಡ್ ಮಾಡ್ಕೋಬೇಕು. ನೀವು ಯೂಟ್ಯೂಬ್ ಅಲ್ಲಪ್ಪ, ಪ್ಲೇಸ್ಟೋರ್ ಒಳಗಡೆ ಧ್ರುವಿಕಾ ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ರಿ. ನಂಬರ್ಸ್ ಕೆಳಗಡೆ ಡಿಸ್ಪ್ಲೇ ಆಗ್ತಿದೆ, 6361949484. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಅಡ್ಮಿಷನ್ ಡೀಟೇಲ್ಸ್ ಹೆಂಗೆ ಮಾಡೋದು ಏನದು ಗೊತ್ತಾಗುತ್ತೆ. ಇಟ್ ಈಸ್ ಅ ವೆರಿ 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 ಬೆಸ್ಟ್ ಆಪರ್ಚುನಿಟಿ, ವೆರಿ ಬೆಸ್ಟ್ ಆಪರ್ಚುನಿಟಿ ಫಾರ್ ಯು ಟು ಕ್ರ್ಯಾಕ್ ದ PGCET ವಿತ್ ಅ ಟಾಪ್ ರ್ಯಾಂಕಿಂಗ್ ಇನ್ ಕರ್ನಾಟಕದ ಟಾಪ್ ರ್ಯಾಂಕಿಂಗ್ ನೀವು ಕ್ಲಿಯರ್ ಮಾಡಬೇಕಾದ್ರೆ ದ ಒನ್ ಸ್ಟಾಪ್ ಡೆಸ್ಟಿನೇಷನ್ ದಟ್ ಈಸ್ ಧ್ರುವಿಕಾ ಅಕಾಡೆಮಿ, ರೈಟ್? ಚಲೋ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಲೆಟ್ಸ್ ನಾಟ್ ವೇಸ್ಟ್ ಮಚ್ ಟೈಮ್, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಇವತ್ತಿನ 4ನೇ ತಾರೀಕಿನ ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡೋಣ, ರೈಟ್? ಸೊ ದ ಕ್ವೆಶನ್ ನಂಬರ್ 1, ಫಸ್ಟ್ ಕ್ವೆಶನ್, ವಾಟ್ ಈಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ದ ಭಾರತೀಯ ಭಾಷಾ ಪುಸ್ತಕ ಸ್ಕೀಮ್? ಸೊ ಭಾರತೀಯ ಭಾಷಾ ಪುಸ್ತಕ ಸ್ಕೀಮ್ ಅಂತ ಒಂದು ಸ್ಕೀಮ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂತು. ಅದರದ್ದು ಮೇನ್ ಪ್ರೈಮರಿ ಆಬ್ಜೆಕ್ಟಿವ್ ಏನಾಗಿತ್ತು? ಆಪ್ಷನ್ ಎ, ಪ್ರಮೋಟಿಂಗ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಲರ್ನಿಂಗ್. ಆಪ್ಷನ್ ಬಿ, ಎಂಕರೇಜಿಂಗ್ ಫಾರಿನ್ ಲ್ಯಾಂಗ್ವೇಜ್ ಎಜುಕೇಶನ್. ಆಪ್ಷನ್ ಸಿ, ಎಸ್ಟಾಬ್ಲಿಷಿಂಗ್ ನ್ಯೂ ಯೂನಿವರ್ಸಿಟೀಸ್. ಆಪ್ಷನ್ ಡಿ, ಪ್ರೊವೈಡಿಂಗ್ ಡಿಜಿಟಲ್ ಟೆಕ್ಸ್ಟ್ ಬುಕ್ಸ್ ಇನ್ ಇಂಡಿಯನ್ ಲ್ಯಾಂಗ್ವೇಜಸ್. ಅಂದರೆ ಭಾರತೀಯ ಭಾಷಾ ಪುಸ್ತಕ ಸ್ಕೀಮ್, ಭಾಷಾ ಪುಸ್ತಕ ಅಂದರೆ ಲ್ಯಾಂಗ್ವೇಜ್ ಪುಸ್ತಕ ಸ್ಕೀಮ್ನ ತಂದಿದ್ದಾರೆ. ಇದರದ್ದು ಮೇನ್ ಆಬ್ಜೆಕ್ಟಿವ್ ಏನಾಗಿದೆಪ್ಪ? ಒಂದು, ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂದರೆ ಇಂಗ್ಲೀಷ್ ಮೀಡಿಯಂನ ಜಾಸ್ತಿ ಉತ್ತೇಜನ ಮಾಡೋದು. ಆಪ್ಷನ್ ಬಿ, ಫಾರಿನ್ ಲ್ಯಾಂಗ್ವೇಜ್ನ ಕಲಿಯೋದು, ಫ್ರೆಂಚ್ ಆಗಿರಲಿ, ಬೇರೆ ಬೇರೆ ಲ್ಯಾಂಗ್ವೇಜ್ನ ಕಲಿಯೋದು. ಆಪ್ಷನ್ ಸಿ ಆಗಿರಲಿ, ಹೊಸ ಯೂನಿವರ್ಸಿಟಿಗಳನ್ನು ಎಸ್ಟಾಬ್ಲಿಷ್ ಮಾಡೋದು. ಇವಾಗ KUD ಯೂನಿವರ್ಸಿಟಿ ಇದೆ, ಅದೇ ರೀತಿ RCOB, VSQB, ಸೊ ತುಂಬ ಯೂನಿವರ್ಸಿಟಿ ಇದೆ. ಅದೇ ರೀತಿ ಹೊಸ ಯೂನಿವರ್ಸಿಟಿಗಳನ್ನ ಸ್ಟಾರ್ಟ್ ಮಾಡೋದು. ಫೋರ್ತ್ ಬಂದ್ಬಿಟ್ಟು ಡಿಜಿಟಲ್ ಟೆಕ್ಸ್ಟ್ ಬುಕ್ಸ್, ಅಂದರೆ ನಿಮಗೆ PDF ಫಾರ್ಮೆಟಲ್ಲಿ, ಇವಾಗ ನಮಗೆ ಸ್ಟಡಿ ಮೆಟೀರಿಯಲ್ ಹೆಂಗೆ ಕೊಡ್ತೀವಿ ನಾವು, ಅದು ಡಿಜಿಟಲ್ ಟೆಕ್ಸ್ಟ್ ಬುಕ್ ಅಂತ ಕರಿತೀವಿ. ಸೊ ಡಿಜಿಟಲ್ ಆಗಿ ಇನ್ ದ ಫಾರ್ಮ್ ಆಫ್ PDF ಆಗಿ ನಿಮಗೆ ಟೆಕ್ಸ್ಟ್ ಬುಕ್ಸ್ಗಳನ್ನು ಇಂಡಿಯನ್ ಲ್ಯಾಂಗ್ವೇಜ್ ಒಳಗಡೆ ಡಿಸ್ಟ್ರಿಬ್ಯೂಟ್ ಮಾಡೋದು. ಸೊ ಭಾರತೀಯ ಭಾಷಾ ಪುಸ್ತಕ ಸ್ಕೀಮ್ ಇದ್ರದ್ದು ಮೇನ್ ಆಬ್ಜೆಕ್ಟಿವ್ ಬಂದ್ಬಿಟ್ಟು, ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ, ಪ್ರೊವೈಡಿಂಗ್ ಡಿಜಿಟಲ್ ಟೆಕ್ಸ್ಟ್ ಬುಕ್ಸ್ ಇನ್ ಇಂಡಿಯನ್ ಲ್ಯಾಂಗ್ವೇಜ್. ಅಂದರೆ ಭಾರತೀಯ ಲ್ಯಾಂಗ್ವೇಜಲ್ಲಿ, ಅದು ಹಿಂದಿ ಆಗಿರಲಿ ಅಥವಾ ರೀಜನಲ್ ಲ್ಯಾಂಗ್ವೇಜ್, ಕನ್ನಡ ಆಗಿರಲಿ, ತೆಲುಗು ಆಗಿರಲಿ, ತಮಿಳ್ ಆಗಿರಲಿ, ಮಲಯಾಳಂ ಆಗಿರಲಿ, ಸೊ ಅಥವಾ ಒಡಿಸ್ಸಿ ಆಗಿರಲಿ, ವೆಸ್ಟ್ ಬೆಂಗಾಲಲ್ಲಿರುವಂಥ ಲ್ಯಾಂಗ್ವೇಜ್ ಆಗಿರಲಿ, ಅಂದರೆ ಅಕ್ರಾಸ್ ಇಂಡಿಯಾದಲ್ಲಿ ದೇರ್ ಆರ್ 22 ಅಫಿಷಿಯಲ್ ಲ್ಯಾಂಗ್ವೇಜಸ್ ಆರ್ ದರ್.
22 ಅಫಿಷಿಯಲ್ ಲ್ಯಾಂಗ್ವೇಜಸ್ ಆರ್ ದೇರ್. ಈ 22 ಅಫಿಷಿಯಲ್ ಲ್ಯಾಂಗ್ವೇಜಲ್ಲಿ ಡಿಜಿಟಲ್ ಟೆಕ್ಸ್ಟ್ ಬುಕ್ಸ್ಗಳನ್ನು ಪ್ರೊವೈಡ್ ಮಾಡೋದು ಸ್ಟೂಡೆಂಟ್ಸ್ಗಳಿಗೆ. ದ ಯೂನಿಯನ್ ಬಜೆಟ್ 2025 and 2026 ಇಂಟ್ರೊಡ್ಯೂಸ್ ದ ಭಾರತೀಯ ಭಾಷಾ ಪುಸ್ತಕ ಸ್ಕೀಮ್ ಟು ಪ್ರೊವೈಡ್ ಡಿಜಿಟಲ್ ಟೆಕ್ಸ್ಟ್ ಬುಕ್ಸ್ ಇನ್ ಇಂಡಿಯನ್ ಲ್ಯಾಂಗ್ವೇಜಸ್. ದಟ್ ಈಸ್ ದ ಸ್ಕೀಮ್ ವಿಲ್ offer study materials in a multiple regional languages to support diverse linguistic backgrounds. ಅಂದರೆ ಆಯಾ ಪ್ರದೇಶ, ಈಗ ಕರ್ನಾಟಕ ಬಂದರೆ ಕನ್ನಡ ಮಾತಾಡೋರು ಜಾಸ್ತಿ, ಕನ್ನಡ ಮಾತಾಡಬೇಕು. ಸೊ ನಿಮಗೆ ಆಂಧ್ರ ಪ್ರದೇಶ, ತೆಲಂಗಾಣ ಹೋಗೋದು ತೆಲುಗು ಮಾತಾಡ್ತಾರೆ. ಅದೇ ರೀತಿ ಬೇರೆ ಬೇರೆ ಸ್ಟೇಟಲ್ಲಿ ರೀಜ್ನಲ್ ಲ್ಯಾಂಗ್ವೇಜ್ ಇರುತ್ತಲ್ಲ, ಆ ರೀಜ್ನಲ್ ಲ್ಯಾಂಗ್ವೇಜಲ್ಲಿ ಆ ಒಂದು ಸ್ಟೇಟಲ್ಲಿ ಕಲಿತಿರುವಂತಹ ಮಕ್ಕಳಿಗೆ ಏನು ಮಾಡೋದು, ಅವರ ಒಂದು ಭಾಷೆ ಒಳಗಡೆ ಅವ್ರಿಗೆ ರೀಜ್ನಲ್ ಟೆಕ್ಸ್ಟ್ ಬುಕ್ಸ್ಗಳನ್ನು, ದಟ್ ಟು ಡಿಜಿಟಲ್ ಟೆಕ್ಸ್ಟ್ ಬುಕ್ಸ್ ಅಂತ ಕರಿತೀವಿ. ಅಂದರೆ ಇನ್ ದ ಫಾರ್ಮ್ ಆಫ್ ಸ್ಮಾರ್ಟ್ ಕಾಪಿ, ಅಥವಾ ನೀವು ಅದನ್ನ PDF ಒಳಗಡೆ, ರೈಟ್. ಸೊ ಆ ರೀತಿ ಅವರಿಗೆ ಡಿಜಿಟಲ್ ಟೆಕ್ಸ್ಟ್ ಬುಕ್ಸ್ನ ಪ್ರೊವೈಡ್ ಮಾಡೋದು. ದ್ಯಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಯಾವುದು ಭಾರತೀಯ ಭಾಷಾ ಪುಸ್ತಕ ಸ್ಕೀಮ್. ಸೊ ಇದನ್ನು ಈಗ 2025-26 ಬಜೆಟ್ ಒಳಗಡೆ ಮಾಡಿದ್ರು. ರೀಸೆಂಟಾಗಿ ಮೊನ್ನೆ ಬಜೆಟ್ ಆಯಿತು. ಸೊ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಬಜೆಟ್ ಮೇಲೆ, ರೈಟ್. ಸೊ ಇಟ್ ವಿಲ್ ಬಿ ಸಮಥಿಂಗ್ ಅರೌಂಡ್ 30 to 35 minutes ಒಂದು ಸಮರಿ ಬಜೆಟ್ ನಾನು ಕ್ಲಾಸ್ ಮಾಡಿಕೊಡ್ತೀನಿ, ಬಿಕಾಸ್ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ರೈಟ್. ಸೊ 2025-26 ಒಂದು ಬಜೆಟ್ ಒಳಗಡೆ ಒಂದು ಭಾರತೀಯ ಭಾಷಾ ಪುಸ್ತಕ ಸ್ಕೀಮ್ನ ಲಾಂಚ್ ಮಾಡಿದರು. ಕ್ವೆಶ್ಚನ್ ನಂಬರ್ 2, who won the Tata Steel Masters 2025 title on 2nd Feb 2025 at Netherlands? ಚೆಸ್ ಒಳಗಡೆ ಟಾಟಾ ಸ್ಟೀಲ್ ಮಾಸ್ಟರ್ಸ್ 2025 ಟೈಟಲ್ನ ಯಾರು ಗೆದ್ರು? ಆಪ್ಷನ್ ಎ ಡಿ ಗುಕೇಶ್, ಆಪ್ಷನ್ ಬಿ ವಿಶ್ವನಾಥ್ ಆನಂದ್, ಆಪ್ಷನ್ ಸಿ ಆರ್ ಪ್ರಜ್ಞಾನಂದ, ಆಪ್ಷನ್ ಡಿ ವಿನ್ಸೆಂಟ್ ಕೇಮರ್. ಟಾಟಾ ಸ್ಟೀಲ್ ಮಾಸ್ಟರ್ಸ್ 2025 ಟೈಟಲ್ ಫಾರ್ ಚೆಸ್ ಚಾಂಪಿಯನ್ಶಿಪ್, ಚೆಸ್ ಒಳಗಡೆ ನಡೆಯುವಂಥ ಒಂದು ಕಪ್ ಇದು. ಸೊ ಇದನ್ನ ಯಾರು ಗೆದ್ರು? ಆಪ್ಷನ್ ಸಿ ನೋಡ್ರಿ, ಆರ್ ಪ್ರಜ್ಞಾನಂದ. ಹಿ ಈಸ್ ಅ ವೆರಿ ಪ್ರೌಡ್ ಇಂಡಿಯನ್. ಸೊ ಅವರಾಗಿರಲಿ ಅಥವಾ ಗುಕೇಶ್ ಆಗಿರಲಿ, these are the champions of chess, right? So Indian Grandmaster R. Pragnananda clinched the prestigious Tata Steel Masters 2025 title by defeating World Championship, that is D. Gukesh, in thrilling tiebreaker on 2nd Feb 2025 at Wok RZ Netherlands ನಡೀತಿದ್ದು, ರೈಟ್. ಆರ್ ಪ್ರಜ್ಞಾನಂದ ಏನು ಮಾಡಿದ್ರು, ಈ ಒಂದು ಟಾಟಾ ಸ್ಟೀಲ್ಸ್ ಮಾಸ್ಟರ್ಸ್ 2025ನ ಗೆದ್ರು. ನಾನು ಹೇಳ್ತಾ ಇದ್ದೀನಿ, ಈ ಒಂದು ಕ್ಲಾಸಸ್ ಇವೆಲ್ಲ ಏನು ಮಾಡ್ತೀವಲ್ಲ, ಇಷ್ಟು ಮೆಹನತ್ ಮಾಡಿ, ಇಷ್ಟು ಎಲ್ಲ ನಾವು ಕಷ್ಟಪಟ್ಟು ಈ ನೋಟ್ಸ್ನ ಅಕ್ಯುಮುಲೇಟ್ ಮಾಡಿ, ಇದನ್ನು PPT ಮಾಡಿ ಪ್ರೆಸೆಂಟ್ ಮಾಡ್ತಿದ್ರೆ, ಯು ಶುಡ್ ಗೆಟ್ ದ ಬೆನಿಫಿಟ್ಸ್. ನಿಮಗೆ ಬೆನಿಫಿಟ್ಸ್ ಬೇಕು, ಫುಲ್ ವಿಡಿಯೋ ನೋಡಬೇಕು, ಪ್ರತಿಯೊಂದು ಕ್ವಶನ್ಸ್ನ ಕರೆಕ್ಟಾಗಿ ನೋಡ್ಕೊಡ್ರಿ. ಯಾವ ಟೈಮಲ್ಲಿ ಯಾವ ಕ್ವಶನ್ಸ್ ಬರುತ್ತೆ ಹೇಳಕ್ಕೆ ಬರಲ್ಲ, ಬಿಕಾಸ್ ಇಟ್ ಈಸ್ ರಿಲೇಟೆಡ್ ಟು ಸ್ಪೋರ್ಟ್ಸ್. ನಿಮ್ಮ ಸಿಲೆಬಸ್ ಒಳಗಡೆ ಸ್ಪೋರ್ಟ್ಸ್ ಬಗ್ಗೆ ಮೆನ್ಷನ್ ಆಗಿದೆ. ನಿಮ್ಮ ಸಿಲೆಬಸ್ ಒಳಗಡೆ ಜನರಲ್ ಅವೇರ್ಸಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಮೆನ್ಷನ್ ಆಗಿದೆ. ಸ್ಪೋರ್ಟ್ಸ್ ಅವಾರ್ಡ್ಸ್ ಆಗಿರಲಿ, ಸ್ಪೋರ್ಟ್ಸ್ ಸ್ಟ್ಯಾಟಿಕ್ ಸಬ್ಜೆಕ್ಟ್ ಬಗ್ಗೆ ತೊಗೋತೀರಿ ನೀವು. ಅಂದರೆ ಫುಟ್ಬಾಲಲ್ಲಿ ಎಷ್ಟು ಜನ ಆಡ್ತಾರೆ, ಆ ಗ್ರೌಂಡಿನ ವಿಸ್ತೀರ್ಣ ಎಷ್ಟಿರುತ್ತೆ, ಅಥವಾ ಕ್ರಿಕೆಟ್ ತೊಗೊಳ್ರಿ, ಕುಸ್ತಿ ತೊಗೊಳ್ರಿ, ಖೋ ಖೋ ತೊಗೊಳ್ರಿ, ಸೊ ಈ ರೀತಿ ಹಾಕಿ ತೊಗೊಳ್ರಿ. ಈ ರೀತಿ ಸ್ಪೋರ್ಟ್ಸ್ ಬಗ್ಗೆ ಎಲ್ಲ ಗೊತ್ತಿರಬೇಕಾಗುತ್ತೆ. ಸ್ಪೋರ್ಟ್ಸ್ ಅಂತ ಮೆನ್ಷನ್ ಮಾಡಿದ್ದಾನೆ, ಅದರಲ್ಲಿರುವಂತಹ ಸ್ಟ್ಯಾಟಿಕ್ ಪೋರ್ಷನ್ ಆಗಿರಲಿ, ಅದರಲ್ಲಿ ಬರುವಂತಹ ಕರೆಂಟ್ ಅಫೇರ್ಸ್ ಆಗಿರಲಿ, ಯು ನೀಡ್ ಟು ನೋ ಎವ್ರಿಥಿಂಗ್. ಸೊ ಆಪ್ಷನ್ ಸಿ ಪ್ರಜ್ಞಾನಂದ 1 Tata Steel Masters 2025 title. Question number 3. Which country has granted personhood status to Mount Taranaki? So ಯಾವ ಕಂಟ್ರಿ ಪರ್ಸನ್ಹುಡ್ ಸ್ಟೇಟಸ್ ಅನ್ನೋದನ್ನ ಮೌಂಟ್ ತಾರಾನಕಿ ಕೊಡ್ತು? ಮೌಂಟ್ ತಾರಾನಕಿ ಅಂದ್ರೆ ಈ ಮೌಂಟ್ ತಾರಾನಕಿ ಎಲ್ಲಿದೆ ಅಂತ ಅರ್ಥ. ಈ ಒಂದು ಪರ್ವತ ಶ್ರೇಣಿ ಎಲ್ಲಿದೆ, ಯಾವ ಒಂದು ದೇಶದಲ್ಲಿದೆ, ಮತ್ತು ಅದಕ್ಕೆ ಒಂದು ಏನು ಕೊಟ್ಟರಪ್ಪ, ಪರ್ಸನ್ಹುಡ್ ಅಂತ ಕೊಟ್ಟರು. ಆ ಸ್ಟೇಟಸ್ನ ಕೊಟ್ಟರು. ಆಪ್ಷನ್ ಎ ನ್ಯೂಜಿಲೆಂಡ್, ಆಪ್ಷನ್ ಬಿ ಆಸ್ಟ್ರೇಲಿಯಾ, ಆಪ್ಷನ್ ಸಿ ಕೆನಡಾ, ಆಪ್ಷನ್ ಡಿ ಯುನೈಟೆಡ್ ಸ್ಟೇಟ್ಸ್. ಯಾವ ಒಂದು ದೇಶದಲ್ಲಿದೆ? ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ನ್ಯೂಜಿಲೆಂಡ್. So New Zealand's parliament has officially granted personhood status to Mount Taranaki, also known as Taranaki Maunga. So it is there in New Zealand. So ಇದಕ್ಕೆ ಇನ್ನೊಂದು ಹೆಸರು ಬರುತ್ತೆ, that is Taranaki Maunga. Very very important guys, very very important. This decision is a part of a broader efforts to address historical injustice faced by the Maori peoples and to restore their culture and spiritual connection to the mountain. ಅಂದ್ರೆ ಈ Maori people, these are the tribal people. ಸೊ ಈಗ ಒಂದು ರಿಲಿಜಿಯಸ್ ಅಥವಾ ಒಂದು ಭಾವನಾತ್ಮಕವಾಗಿ ಏನಿದೆ, ಒಂದು ಕನೆಕ್ಷನ್ ಇರುತ್ತೆ ಒಂದು ಮೌಂಟೇನ್ ಜೊತೆಗೆ. ಯಾವ ಮೌಂಟೇನ್ ಜೊತೆಗೆ? ಮೌಂಟ್ ತಾರಾನಕಿ ಅಥವಾ ತಾರಾನಕಿ ಮೌಂಗಾ ಜೊತೆಗೆ. ಸೊ ಅದನ್ನ ರೀಎಸ್ಟಾಬ್ಲಿಷ್ ಮಾಡೋದಕ್ಕೋಸ್ಕರ ನ್ಯೂಜಿಲೆಂಡ್ ಪಾರ್ಲಿಮೆಂಟ್ ಏನು ಮಾಡ್ತು, ಇದಕ್ಕೆ ಏನಂತ ಕೊಡ್ತು, ಪರ್ಸನ್ಹುಡ್ ಅಂತ ಒಂದು ಸ್ಟೇಟಸ್ನ ಕೊಡ್ತು. ಯಾವುದು? ಮೌಂಟ್ ತಾರಾನಕಿ, ನ್ಯೂಜಿಲೆಂಡ್. ವೆರಿ ವೆರಿ ಇಂಪಾರ್ಟೆಂಟ್. ಕ್ವಶನ್ ನಂಬರ್ 4. ವಿಚ್ ಆಫ್ರಿಕನ್ ಕಂಟ್ರಿ ಬಿಕೇಮ್ ದ ಫಸ್ಟ್ ಟು ಎಲಿಮಿನೇಟ್ ಆಂಕೋಸೆರಿಯಾಸಿಸ್ ಆರ್ ರಿವರ್ ಬ್ಲೈಂಡ್ನೆಸ್? ಸೊ ಯಾವ ಆಫ್ರಿಕನ್ ಕಂಟ್ರಿ, ರೈಟ್, ಆಂಕೋಸೆರಿಯಾಸಿಸ್ ಅಥವಾ ರಿವರ್ ಬ್ಲೈಂಡ್ನೆಸ್ ಅನ್ನೋ ಒಂದು ರೋಗವನ್ನ ಏನ್ ಮಾಡ್ತು, ತೆಗೆದು ಹಾಕ್ತು, ಅಂದ್ರೆ ಎಲಿಮಿನೇಟ್ ಮಾಡ್ತು.
ಎಲಿಮಿನೇಟ್ ಮಾಡ್ತು. ಆಪ್ಷನ್ ಎ ನೈಜೀರಿಯಾ, ಆಪ್ಷನ್ ಬಿ ನೈಗರ್, ಆಪ್ಷನ್ ಸಿ ಇಥಿಯೋಪಿಯಾ, ಆಪ್ಷನ್ ಡಿ ಕೀನ್ಯಾ. ಸೊ ನಿಮಗೆ ಇಮೇಜ್ ಅಲ್ಲಿ ನೋಡಿದ್ದು ಗೊತ್ತಾಗ್ಬಿಡುತ್ತೆ. ಆನ್ಸರ್ ಇಸ್ ಆಪ್ಷನ್ ಬಿ ನೈಜೇರಿಯಾ. Option B, Nigeria. Nigeria has become the first African country and the 5th globally to eliminate onchocerciasis, a disease caused by the onchocerca. That is volvulus parasite and transmitted by black flies in riverine areas. Riverine is a particular area in Africa. So ಇಲ್ಲಿ ಏನಾಗುತ್ತೆ, ಈ volvulus parasite ಇಟ್ ಇಸ್ ಒಂದು ಸೊಳ್ಳೆ ಆಕಾರ, ಒಂದು ಸೊಳ್ಳೆ ಅಂತ ಅನ್ಕೊಡ್ರಿ ಅದನ್ನ. ಅದರಿಂದ ಈ ಆಂಕೋಸೆರಕ ಇದು ಒಂದು ಡಿಸೀಸ್ ಕಾಸ್ ಆಗುತ್ತೆ. ಸೊ ಬೈ ಪ್ರಿವೆಂಟಿಂಗ್ ಬ್ಲೈಂಡ್ನೆಸ್ ಅಂಡ್ ಸ್ಕಿನ್ ಕಂಡೀಷನ್ ಅಸೋಸಿಯೇಟ್ ವಿತ್ ಆಂಕೋಸೆರಿಯಾಸಿಸ್, ಅಂದರೆ ಏನಾಗುತ್ತೆ, ಕುರುಡತನ ಬರುತ್ತೆ ಮತ್ತೆ ಸ್ಕಿನ್ ಡಿಸೀಸ್ ಬರುತ್ತೆ. ಯಾವ ಒಂದು ಪ್ಯಾರಾಸೈಟ್ ಇಂದ? ವಾಲ್ವುಲಸ್ ಅನ್ನೋ ಒಂದು ಪ್ಯಾರಾಸೈಟ್ ಇಂದ ಆಂಕೋಸೆರ್ಕ ಅನ್ನೋ ಒಂದು ಬ್ಲೈಂಡ್ನೆಸ್ ಬರುತ್ತೆ ಮತ್ತೆ ಸ್ಕಿನ್ ಡಿಸೀಸ್ ಬರುತ್ತೆ. ಇದನ್ನ ನೈಜೀರಿಯಾ ಏನ್ ಮಾಡ್ತು, ಕಂಪ್ಲೀಟ್ ಆಗಿ ಎಲಿಮಿನೇಟ್ ಮಾಡಿದೆ. ಕ್ವೆಶ್ಚನ್ ನಂಬರ್ 5, ಹೂ ಹ್ಯಾಸ್ ವನ್ ದ 6th ಮೆನ್ಸ್ ಹಾಕಿ ಇಂಡಿಯಾ ಲೀಗ್ 2024-2025 ಟೈಟಲ್? ಯಾರು ಗೆದ್ರಪ್ಪಿ ಮೆನ್ಸ್ ಹಾಕಿ ಇಂಡಿಯಾ ಲೀಗ್ ನ? ಯಾರು ಗೆದ್ರು? ಆಪ್ಷನ್ ಎ ಒಡಿಶಾ ವಾರಿಯರ್ಸ್, ಆಪ್ಷನ್ ಬಿ ಯುಪಿ ರುದ್ರಾ, ಆಪ್ಷನ್ ಸಿ ಸಚ್ಚಿರಾ ಬೆಂಗಾಲ್ ಟೈಗರ್ಸ್, ಆಪ್ಷನ್ ಡಿ ಹೈದರಾಬಾದ್ ತೂಫಾನ್ಸ್. Who won the men's hockey India League 24-25 title? ಯಾರು ಗೆದ್ರು? ಆಪ್ಷನ್ ಸಿ ಯಾವುದು, ಸರಾಚಿರಾ ಬೆಂಗಾಲ್ ಟೈಗರ್ಸ್ ತವರು ಈ ಒಂದು ಹಾಕಿ ಯಾವುದು ಮೆನ್ಸ್ ಹಾಕಿ ಇಂಡಿಯಾ ಲೀಗ್ 2024-2025 ಒಂದು ಟ್ರೋಫಿನ ಗೆದ್ರು. ಆನ್ 1st Feb 2025 ಸರಾಚಿರಾ Bengal Tigers won the 6th men's hockey India League 2024-2025 title by defeating Hyderabad Storms 4-3 at the Birsa Munda International Hockey Stadium at Rourkela, Odisha. So ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಬರುತ್ತೆ ಬಿರ್ಸಾ ಮುಂಡಾ ಇಂಟರ್ನ್ಯಾಷನಲ್. ಸೊ ಬೇಸಿಕಲಿ ಬಿರ್ಸಾ ಮುಂಡಾ ಇಸ್ ಅ ಟ್ರೈಬಲ್, ದೀಸ್ ಆರ್ ದ ಟ್ರೈಬಲ್ ಪೀಪಲ್, ಬಿರ್ಸಾ ಮುಂಡಾ. ಸೊ ಈ ಬಿರ್ಸಾ ಮುಂಡಾ ಒಂದು ಸ್ಟೇಡಿಯಂ ಒಡಿಶಾದಲ್ಲಿದೆ. ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಯಾರು ಗೆದ್ರಪ್ಪ ಈ ಒಂದು ಟೈಟಲ್ನ? ಮೆನ್ಸ್ ಹಾಕಿ ಇಂಡಿಯಾ ಲೀಗ್ ಟೈಟಲ್ ಆಗಿದ್ರು, ದಟ್ ಈಸ್ ರಾ ಬೆಂಗಾಲ್ ಟೈಗರ್ಸ್. ಇವೆಂಟ್ ಆಗಿದ್ದು 28th December ಇಂದ 1st February ನಡೀತಿದ್ದು. ಸೊ ವೆನ್ಯೂ ಬಂದ್ಬಿಟ್ಟು ಬಿರ್ಸಾ ಮುಂಡಾ ಹಾಕಿ ಸ್ಟೇಡಿಯಂ, ದಟ್ ಈಸ್ ಇನ್ ಒಡಿಶಾ ಒಳಗಡೆ ಇದೆ. ಕ್ವೆಶ್ಚನ್ ನಂಬರ್ 6, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ರಿಗಾರ್ಡಿಂಗ್ ಇಂಡಿಯಾಸ್ ರಾಮ್ಸಾರ್ ಸೈಟ್ಸ್? ವೆರಿ ಇಂಪಾರ್ಟೆಂಟ್. ರಾಮ್ಸಾರ್ ಸೈಟ್ಸ್ ಇಂಪಾರ್ಟೆಂಟ್. GI tags ಇಂಪಾರ್ಟೆಂಟ್. ಯುನೆಸ್ಕೋ ಸೈಟ್ಸ್ ಇನ್ ಇಂಡಿಯಾ ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಯಾವ್ಯಾವ ರೀಸೆಂಟ್ ಆಗಿ ರಾಮ್ಸಾರ್ ಸೈಟ್ಸ್ ಯಾವ್ದು, GI ಟ್ಯಾಗ್ಸ್ ಯಾವಾಗ ಬಂದವು, ಅಥವಾ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಯಾವ್ಯಾವ ಬಂದವು, ಇವೆಲ್ಲ ಗೊತ್ತಿರ್ಬೇಕು ನಿಮಗೆ. ಯಾವ ಟೈಮಲ್ಲಿ ಯಾವ ಕ್ವೆಶನ್ ಕೇಳ್ತಾನೆ ಹೇಳಕ್ ಬರಲ್ಲ. ದಿಸ್ ಈಸ್ ಕಾಲ್ಡ್ ಅ ಸ್ಟಾಟಿಕ್ GK, ಗೊತ್ತಿರಬೇಕು. ಸೊ ಇಂಡಿಯಾಸ್ ರಾಮ್ಸಾರ್ ಸೈಟ್ಸ್ ಬಗ್ಗೆ ಈ ಕೆಳಗಿನವರಲ್ಲಿ ಯಾವುದು ಸುಳ್ಳು ಅಂತ ಕೇಳ್ತಾರೆ ಇಲ್ಲಿ? ಫಾಲ್ಸ್. ಸೊ ಆಪ್ಷನ್ ಎ, ಇಂಡಿಯಾ ಹ್ಯಾಸ್ ಆಡೆಡ್ 4 ನ್ಯೂ ರಾಮ್ಸಾರ್ ಸೈಟ್ಸ್ ಬ್ರಿಂಗಿಂಗ್ ದ ಟೋಟಲ್ ಟು 89. ಅಂದ್ರೆ ಹೊಸದಾಗಿ 4 ರಾಮ್ಸಾರ್ ಸೈಟ್ಸ್ಗಳನ್ನ ಆಡ್ ಮಾಡಿದ್ರು, ಟೋಟಲ್ ನಂಬರ್ ಬಂದ್ಬಿಟ್ಟು 89 ಆಗಿದೆ. ಫಸ್ಟ್ ಸ್ಟೇಟ್ಮೆಂಟ್. ಸೆಕೆಂಡ್ ಸ್ಟೇಟ್ಮೆಂಟ್, ತಮಿಳುನಾಡು ನೌ ಹ್ಯಾಸ್ ದ ಹೈಯೆಸ್ಟ್ ನಂಬರ್ ಆಫ್ ರಾಮ್ಸಾರ್ ಸೈಟ್ಸ್ ಇನ್ ಇಂಡಿಯಾ ವಿತ್ ಅ ಟೋಟಲ್ ಟ್ಯಾಲಿ ಆಫ್ 20. ತಮಿಳುನಾಡು ಜಾಸ್ತಿ ರಾಮ್ಸಾರ್ ಸೈಟ್ಸ್ ಇದಾವೆ, ಎಷ್ಟು? 20 ಇದಾವೆ ಅಂತ ಹೇಳ್ತಾರೆ. ಕ್ವೆಶ್ಚನ್ ನಂಬರ್ 3, ಇಂಡಿಯಾ ರ್ಯಾಂಕ್ಸ್ ಫಸ್ಟ್ ಇನ್ ದ ವರ್ಲ್ಡ್ ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ರಾಮ್ಸಾರ್ ಸೈಟ್ಸ್. ಅಂದ್ರೆ ಎಲ್ಲಾ ದೇಶದಲ್ಲೂ ಕೂಡ ರಾಮ್ಸಾರ್ ಸೈಟ್ಸ್ ಇದಾವೆ, ಬಟ್ ಇಂಡಿಯಾದಲ್ಲಿ ಅತಿ ಹೆಚ್ಚಿದಾವೆ ಇಡೀ ಪ್ರಪಂಚದಲ್ಲಿ ರಾಮ್ಸಾರ್ ಸೈಟ್ಸ್. ಕ್ವೆಶ್ಚನ್ ನಂಬರ್ ಯಾವುದು? ಆಪ್ಷನ್ ಡಿ, ಸಿಕ್ಕಿಂ ಅಂಡ್ ಜಾರ್ಖಂಡ್ ಹ್ಯಾವ್ ಆಡೆಡ್ ದರ್ ಫಸ್ಟ್ ರಾಮ್ಸಾರ್ ಸೈಟ್ಸ್. ಸಿಕ್ಕಿಂ ಮತ್ತೆ ಜಾರ್ಖಂಡ್ ಅಲ್ಲಿ, ಈ 2 ಸ್ಟೇಟ್ ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ರಾಮ್ಸಾರ್ ಸೈಟ್ಸ್ಗಳು ಆಡ್ ಆದವು. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಹಿಯರ್? ವೆರಿ ಇಂಪಾರ್ಟೆಂಟ್. ಸೊ ಇಂಡಿಯಾ ರ್ಯಾಂಕ್ಸ್ ಫಸ್ಟ್ ಇನ್ ದ ವರ್ಲ್ಡ್ ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ರಾಮ್ಸಾರ್ ಸೈಟ್ಸ್. ಎಷ್ಟು ಬಂತಪ್ಪಿ? 89. 89. Right. The center has announced the addition of 4 new Ramsar sites in India. ಅಂದ್ರೆ ಏನು ಹೇಳ್ತಿದ್ರಲ್ಲಿ? ಇಂಡಿಯಾ ಫಸ್ಟ್ ಇಲ್ಲ. ವಿಚ್ ಆಫ್ ದಿ ಯಾವುದು ಫಸ್ಟ್ ಇದೆ? UK ಫಸ್ಟ್ ಇದೆ, ಮೆಕ್ಸಿಕೋ ಸೆಕೆಂಡ್ ಇದೆ. UK ಫಸ್ಟ್, ಮೆಕ್ಸಿಕೋ ಸೆಕೆಂಡ್ ಇದೆ. ಇಂಡಿಯಾದಲ್ಲಿ ಟೋಟಲ್ ಇರೋದಷ್ಟು 89 ಸೈಟ್ಸು. UKದಲ್ಲಿ 140 ಇದಾವೆ. ಅದೇ ರೀತಿ ಮೆಕ್ಸಿಕೋದಲ್ಲೂ ಕೂಡ. ಬಟ್ ಇಂಡಿಯಾದಲ್ಲಿ 89 ಸೈಟ್ಸ್ ಇದಾವೆ. ಸೊ ಹಂಗಾಗಿ ಆಪ್ಷನ್ ಸಿ ಏನಿದೆ ಇದು ತಪ್ಪು. ಇಂಡಿಯಾ ರ್ಯಾಂಕ್ಸ್ ಫಸ್ಟ್ ಇನ್ ದ ವರ್ಲ್ಡ್ ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ರಾಮ್ಸಾರ್ ಸೈಟ್ಸ್ ಅಲ್ಲ, ಇದು ರಾಂಗು ಸ್ಟೇಟ್ಮೆಂಟು. ಅದನ್ನು ಬಿಟ್ಟು 3 ಎಲ್ಲ ಕರೆಕ್ಟು. ಯಾವುದು? ಇಂಡಿಯಾ ಹ್ಯಾಸ್ ಆಡೆಡ್ 4 ನ್ಯೂ ರಾಮ್ಸಾರ್ ಸೈಟ್ಸ್, 4 ಹೊಸ ರಾಮ್ಸಾರ್ ಸೈಟ್ನ ಆಡ್ ಮಾಡಿದ್ರು, ಟೋಟಲ್ ನಂಬರ್ 89 ಆಯಿತು. ಕರೆಕ್ಟ್ ಇದೆ. ಸೊ ತಮಿಳುನಾಡು ಹ್ಯಾಸ್ ದ ಹೈಯೆಸ್ಟ್ ನಂಬರ್ ಆಫ್ ರಾಮ್ಸಾರ್ ಸೈಟ್ಸ್. ವೆರಿ ಇಂಪಾರ್ಟೆಂಟ್. ಯಾವ ಸ್ಟೇಟಲ್ಲಿ ಅತಿ ಹೆಚ್ಚು ರಾಮ್ಸಾರ್ ಸೈಟ್ಸ್ಗಳಿದಾವೆ? ದಟ್ ಈಸ್ ತಮಿಳುನಾಡು. ಸೊ ಸಿಕ್ಕಿಂ ಅಂಡ್ ಜಾರ್ಖಂಡ್ ಅಲ್ಲಿ ಹೊಸದಾಗಿ ರಾಮ್ಸಾರ್ ಸೈಟ್ಗಳು ಆಡ್ ಆದವು. ಸೊ ಅಂದ್ರೆ ಆಪ್ಷನ್ ಸಿ ತಪ್ಪಿದೆ ಇಲ್ಲಿ.
ರೈಟ್ ನೋಡ್ರಿ, ಸಕ್ಕಾರಕೊಟ್ಟೈ ಬರ್ಡ್ ಸ್ಯಾಂಕ್ಚುರಿ ಅಂಡ್ ತೀರ್ಥಂಗಲ್ ಬರ್ಡ್ ಸ್ಯಾಂಕ್ಚುರಿ ಇನ್ ತಮಿಳುನಾಡು ಅಂಡ್ ನೆಕ್ಸ್ಟ್ ಕೆಂಚಿಯೋಪಲ್ರಿ ವೆಟ್ಲ್ಯಾಂಡ್ ಇನ್ ಸಿಕ್ಕಿಂ ಅಂಡ್ ಉಧ್ವಾ ಲೇಕ್ ಇನ್ ಜಾರ್ಖಂಡ್ ಹ್ಯಾವ್ ಬೀನ್ ಇನ್ಕ್ಲೂಡೆಡ್ ಇನ್ ದ ಲಿಸ್ಟ್ ಆಫ್ ರಾಮ್ಸರ್ ಸೈಟ್ಸ್ ಇನ್ ದ ಕಂಟ್ರಿ. ಸೊ 2025 ಫೆಬ್ರವರಿ ಅಥವಾ ಜನವರಿ ಎಂಡ್ ಅಲ್ಲಿ, ರೈಟ್. ಸೊ ತಮಿಳುನಾಡಲ್ಲಿ 2 ರಾಮ್ಸರ್ ಸೈಟ್ಸ್, ಒಂದು ಸಕ್ಕರಕೊಟ್ಟೈ ಮತ್ತೆ ಇನ್ನೊಂದು ತೀರ್ಥಹಳ್ಳಿ, ಅದು ತೀರ್ಥಂಗಲ್, ಒಂದು 2 ಬರ್ಡ್ ಸೆಂಚುರಿ, ಸಕ್ಕರಕೊಟ್ಟೈ ಮತ್ತು ತೀರ್ಥಂಗಲ್ 2 ಬರ್ಡ್ ಸೆಂಚುರಿ, ಪಕ್ಷಿಧಾಮ ಅಂತ ಏನು ಕರಿತೀವಿ, ಇವು ತಮಿಳುನಾಡಲ್ಲಿ ಆಡೋದು. ನೆಕ್ಸ್ಟು ಸಿಕ್ಕಿಮಲ್ಲಿ ಯಾವುದು ಕೇಚಿಯೋಪಲ್ರಿ ವೆಟ್ಲ್ಯಾಂಡ್ ಇದು, ಸೊ ಇದು ಸಿಕ್ಕಿಮಲ್ಲಿ ಆಡಾಯಿತು. ನೆಕ್ಸ್ಟು ಉಧ್ವಾ ಲೇಕು ಜಾರ್ಖಂಡಲ್ಲಿ ಆಡಾಯಿತು. ಸೊ ಇದೆಲ್ಲ ಸೇರಿಸ್ಬಿಟ್ಟು ಟೋಟಲ್ ಎಷ್ಟು 89 ಇದಾವೆ, ರೈಟ್. ಇಂಡಿಯಾ ವಿಲ್ ಸ್ಟ್ಯಾಂಡ್ ಆಸ್ ದ ಕಂಟ್ರಿ ವಿತ್ ದ ಹೈಯೆಸ್ಟ್ ನಂಬರ್ ಆಫ್ ರಾಮ್ಸರ್ ಸೈಟ್ಸ್ ಇನ್ ದ ಏಷ್ಯಾ ಆ್ಯಂಡ್ ಥರ್ಡ್ ಇನ್ ದ ವರ್ಲ್ಡ್. ಅಂದರೆ ಇಡೀ ಏಷ್ಯಾ ಖಂಡದಲ್ಲಿ ಇಂಡಿಯಾದಲ್ಲಿ ಅತಿ ಹೆಚ್ಚು ರಾಮ್ಸರ್ ಸೈಟ್ಸ್ ಇದಾವೆ ಇಂಡಿಯಾದಲ್ಲಿ. ಇಡೀ ಪ್ರಪಂಚ ತೊಗೊಂಡ್ರೆ ಸೊ ಫಸ್ಟ್ ಬರೋದು UK ಬರುತ್ತೆ, ಸೆಕೆಂಡ್ ಬರೋದು ಮೆಕ್ಸಿಕೋ ಬರುತ್ತೆ, ಥರ್ಡ್ ಬರೋದು ಇಂಡಿಯಾ ಆಗುತ್ತೆ. ಏಷ್ಯಾದಲ್ಲಿ ಫಸ್ಟು ಇಂಡಿಯಾ, ವೆನ್ ಇಟ್ ಕಮ್ಸ್ ಟು ವರ್ಲ್ಡ್ ಅಂತ ಬಂದಾಗ ಫಸ್ಟ್ UK, ಸೆಕೆಂಡ್ ಮೆಕ್ಸಿಕೋ, ಥರ್ಡ್ ಇಂಡಿಯಾ. ಥರ್ಡ್ ಪ್ಲೇಸಲ್ಲಿ ಇಂಡಿಯಾ ಇದೆ. 130+, 120+, 130+, 110+ ಎಲ್ಲಿದೆ UK ಮತ್ತು ಮೆಕ್ಸಿಕೋದಲ್ಲಿದೆ. ಇಂಡಿಯಾದಲ್ಲಿ 89+ ಇದಾವೆ, 89 ಇದಾವೆ, ರೈಟ್. ಡೀಸೆಂಟಾಗಿ ಆ್ಯಡ್ ಆಗಿದ್ದು ಒಂದು ತಮಿಳುನಾಡಲ್ಲಿ 2, ಸಿಕ್ಕಿಮಲ್ಲಿ 1, ಜಾರ್ಖಂಡಲ್ಲಿ 1. Done about this, right? So ಅತಿ ಹೆಚ್ಚಿಗೆ ಇರೋದೆಲ್ಲ ತಮಿಳುನಾಡಲ್ಲಿ. ವೆರಿ ಇಂಪಾರ್ಟೆಂಟ್. ಕ್ವೆಶ್ಚನ್ ನಂಬರ್ 7, ಆನ್ ವಿಚ್ ಡೇಟ್ ವರ್ಲ್ಡ್ ಕ್ಯಾನ್ಸರ್ ಡೇ 2025 ಸೆಲೆಬ್ರೇಟೆಡ್? ಇಂಪಾರ್ಟೆಂಟ್ ಡೇಸ್ ನಿಮ್ಮ ಸಿಲಾಬಸ್ ಒಳಗಡೆ ಮೆನ್ಷನ್ ಆಗಿದೆ. ನೀವು ಮಿನಿಮಮ್ 122 ಡೇಸ್, ವರ್ಷದಲ್ಲಿ 122 ದಿನಗಳು ನೆನ್ಪಿಟ್ಕೋಬೇಕು ನೀವು. 122 ಡೇಸ್ ಆರ್ ದ ವೆರಿ ವೆರಿ ಇಂಪಾರ್ಟೆಂಟ್ ಡೇಸ್ ಇನ್ ಎಂಟೈರ್ 1 ಇಯರ್. ನೆನ್ಪಿಟ್ಕೋಬೇಕಾಗುತ್ತೆ. ಕೇಳ್ತಾರೆ, ಐ ಆಮ್ ನಾಟ್ ಆಸ್ಕಿಂಗ್ ಯು ಟು ರಿಮೆಂಬರ್ ಆಲ್ 122 ಡೇಸ್. ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಇರ್ತವೆ. ವರ್ಲ್ಡ್ ಕ್ಯಾನ್ಸರ್ ಡೇ ವೆರಿ ವೆರಿ ಇಂಪಾರ್ಟೆಂಟ್, ರೈಟ್. ಸೊ ವರ್ಲ್ಡ್ ಕ್ಯಾನ್ಸರ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? 2nd Feb, 4th Feb, 1st Feb, 3rd Feb. 2nd, 4th, 3rd, 1st and 3rd. So answer is 4th February will be celebrated as World Cancer Day, and today is World Cancer Day. World Cancer Day is observed every year on Feb 4th, and its main objective is to raise awareness and educate people about the cancer around the world. ಸೊ ಒಂದು ಸತಿ ಒಂದು ಕ್ಯಾನ್ಸರ್ ಸೆಲ್ಲು ಬಂದುಬಿಡ್ತಪ್ಪ ಒಂದು ಮನುಷ್ಯನಲ್ಲಿ, ಇಡೀ ಆ ಸೆಲ್ಲು ಮಲ್ಟಿಪ್ಲೈ ಆಗ್ತಾ ಇಡೀ ದೇಹವನ್ನು ಆವರಿಸಿ ಆ ಮನುಷ್ಯನ ಸಾಯಿಸಿಬಿಡುತ್ತೆ. ಸೊ ಅದನ್ನ ಅರ್ಲಿ ಡಿಟೆಕ್ಷನ್ ಹೆಂಗೆ ಮಾಡೋದು, ಬೇಗ ಕ್ಯಾನ್ಸರ್ ಬಂದಿದೆ ಒಬ್ಬ ಮನುಷ್ಯಗೆ ಹೆಂಗೆ ಗೊತ್ತಾಗಬೇಕು, ಅದ್ರ ಬಗ್ಗೆ ಅವೇರ್ನೆಸ್ಸು, ಅದು ಬರಲ್ದೇ ಇರೋಂಥ ಹೆಂಗೆ ನೋಡ್ಕೋಬೇಕು, ಅದರ ಅವೇರ್ನೆಸ್ಸು. ಸೊ ಈ ಅವೇರ್ನೆಸ್ ಮೂಡಿಸ್ಬೇಕಂತ ವರ್ಲ್ಡ್ ಕ್ಯಾನ್ಸರ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ ಎವ್ರಿ ಇಯರ್ February 4th. ಸೊ ದಿಸ್ ಡೇ ಸಿಂಬಲೈಸಸ್ ಸಪೋರ್ಟ್ ಆ್ಯಂಡ್ ಸಾಲಿಡಾರಿಟಿ ಆಫ್ ದ ಪೀಪಲ್ ಅಫೆಕ್ಟೆಡ್ ಬೈ ಕ್ಯಾನ್ಸರ್ ಆ್ಯಂಡ್ ದರ್ ಫ್ಯಾಮಿಲೀಸ್. ಸೊ 2025 ಕ್ಯಾನ್ಸರ್ ಡೇ ಥೀಮ್ ಏನಪ್ಪ ಅಂದರೆ ಯುನೈಟೆಡ್ ಬೈ ಯುನಿಕ್. United by Unique is the theme for World Cancer Day on Feb 4th. Very important. Exam ಕೇಳಬಹುದು. Which of the following is the theme of World Cancer Day 2025? What is the theme? United by Unique. Question number 8 ಹೋಗುವ. Guneri village has been declared as the first biodiversity heritage site of which state? Indiaದ ಫಸ್ಟ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಯಾವ ಒಂದು ಈ ಗುನೇರಿ ವಿಲೇಜ್ನ ಯಾವ ಒಂದು ಸ್ಟೇಟಲ್ಲಿ ನೋಡ್ತೀವಪ್ಪ? In which state Guneri village is there? It became first biodiversity heritage site. Gujarat, Uttar Pradesh, Odisha, Sikkim. Guneri village. So answer is option A, Gujarat appi. ಗುಜರಾತ್ ಅಲ್ಲಿರುವಂತಹ ಗುನೇರಿ ವಿಲೇಜ್ ನ ಇಂಡಿಯಾಸ್ ಫಸ್ಟ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ನಾವು ಘೋಷಣೆ ಮಾಡ್ತೀವಿ. ಇಟ್ ಪ್ರಿಸರ್ವ್ಸ್ ಯುನಿಕ್ ಅಂಡ್ ಇನ್ಲ್ಯಾಂಡ್ ಮ್ಯಾಂಗ್ರೋವ್ ಸಿಸ್ಟಮ್. ಸೊ ಮ್ಯಾಂಗ್ರೋವ್ ಇಸ್ ಅ ಕೈಂಡ್ ಆಫ್ ಎಕೋಸಿಸ್ಟಮ್. ಈಗ ಟಂಡ್ರಾ ಫಾರೆಸ್ಟ್ ಆಗಿರಲಿ ಅಥವಾ ಟೆಂಪರೇಟ್ ಫಾರೆಸ್ಟ್, ಅದೇ ರೀತಿ ಮ್ಯಾಂಗ್ರೋ ಟೈಪ್ ಆಫ್ ಎಕೋಸಿಸ್ಟಮ್ ಇರುತ್ತೆ. ಸೊ ವಿಲ್ ನಾಟ್ ಗೋ ಇನ್ ಟು ಡೆಪ್ತ್ ಅಬೌಟ್ ವಾಟ್ ಈಸ್ ಮ್ಯಾಂಗ್ರೋ ಆ್ಯಂಡ್ ಆಲ್, ನಿಮ್ಗೆ ಅದು ಅವಶ್ಯಕತೆ ಇಲ್ಲ, ಬಿಕಾಸ್ ಪಿ ಅದು ಕೇಳಲ್ಲ. ಬಟ್ ಇಟ್ ಈಸ್ ಅ ಯುನಿಕ್ ಮ್ಯಾಂಗ್ರೋ ಎಕೋಸಿಸ್ಟಮ್ ಆಗಿದೆ. ಗುಜರಾತಲ್ಲಿ ಈ ಒಂದು ಯಾವುದಪ್ಪ ಗುನೇರಿ ವಿಲೇಜ್ ಇದೆ, ರೈಟ್. ದ ಬಯೋಲಜಿಕಲ್ ಡೈವರ್ಸಿಟಿ ಆಕ್ಟ್ 2002 ಅಲೋಸ್ ದ ಸ್ಟೇಟ್ ಗೌರ್ಮೆಂಟ್ ಟು ಡೆಸಿಗ್ನೇಟ್ ದಿಸ್ ಏರಿಯಾಸ್. ಯಾರು ಡೆಸಿಗ್ನೇಟ್ ಮಾಡ್ತಾರಪ್ಪ ಇದನ್ನ? ಸ್ಟೇಟ್ ಗೌರ್ಮೆಂಟ್, ಗುಜರಾತ್ ಸ್ಟೇಟ್ ಗೌರ್ಮೆಂಟ್ ಮಾಡ್ತಾರೆ ಇದನ್ನ, ರೈಟ್. ಸೊ ದ್ಯಾಟ್ ಇಸ್ ಅಬೌಟ್ ದ ಗುಜರಾತ್ ಯಾವುದು ಗುನೇರಿ ವಿಲೇಜ್. ಅರ್ಥ ಆಗ್ತದೆ ಎಲ್ರಿಗೂ? ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ದೀಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಐ ಆಮ್ ಡಿಸ್ಕಸಿಂಗ್ ವಿತ್ ಯು. ಓಕೆ, ಕ್ವೆಶ್ಚನ್ ನಂಬರ್ 9. ಇನ್ February 2025 the 16th Chief Election Commissioner of India passed away at the age of 79. What was his name? 16ನೇ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿದ್ರು. ಯಾವ್ದ್ರದ್ದು? ಎಲೆಕ್ಷನ್ ಕಮಿಷನರ್ 16ನೇದು. ಸೊ ಫೆಬ್ರವರಿ ಏನು ಮಾಡ್ತಾರೆ? ಪಾಸ್ಟ್ ಅವೇ ಅಂದರೆ ಡೆತ್ ಆಗುತ್ತೆ. ಯಾರು? ಜಾಕಿರ್ ಹುಸೇನ್, ಅಮಿತ್ ಪ್ರಸಾದ್, ನವೀನ್ ಚಾವ್ಲಾ, ಆಪ್ಷನ್ ಡಿ ರಾಜೀವ್ ಶುಕ್ಲಾ. ಸೊ ದ ಆನ್ಸರ್ ಈಸ್ ಆಪ್ಷನ್ ಸಿ, ನವೀನ್ ಚಾವ್ಲಾ.
Naveen Chawla. All right. So on Feb 1st, 2025, Naveen Chawla, the 16th Chief Election Commissioner of India, ಯಾವಾಗಿಂದ ಅಲ್ಲಿವರೆಗೂ ಇದ್ರು 2009ರಿಂದ 10 ಒಳಗಡೆ ಇದ್ರು ಇವರು. 2009ರಿಂದ 10. ಇವಾಗಿರೋದು ರಾಜೀವ್ ಶುಕ್ಲಾ. 2009ರಿಂದ 10 ಒಳಗಡೆ ಇವರು ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿದ್ರು. 16ನೇ ಚೀಫ್ ಎಲೆಕ್ಷನ್ ಕಮಿಷನ್. ಸೊ ಇವರು 79ನೇ ವರ್ಷಕ್ಕೆ ನಿಧನ ಆದರು ಯಾವಾಗ ಫೆಬ್ರವರಿ 1ಕ್ಕೆ. ನವೀನ್ ಚಾವ್ಲಾ ಇಂಟ್ರೊಡ್ಯೂಸ್ ದ ಥರ್ಡ್ ಜೆಂಡರ್ ವೋಟರ್ ಕ್ಯಾಟಗರಿ ಅಂಡ್ ಪುಷ್ಡ್ ಫಾರ್ ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಇನ್ ದ ಎಲೆಕ್ಷನ್ ಕಮಿಷನರ್. ಥರ್ಡ್ ಜೆಂಡರ್ ವೋಟರ್, ನಮ್ಮನ್ನು LGBT ಕಮ್ಯುನಿಟಿ ಅಂತ ಕರಿತೀವಲ್ಲ, ಅದರಲ್ಲಿರುವಂತಹ ಥರ್ಡ್ ಜೆಂಡರ್ ಏನು ಮಾಡಿದ್ರು, ವೋಟಿಂಗ್ ರೈಟ್ಸ್ನ ಕೊಟ್ಟರು ನವೀನ್ ಚಾವ್ಲಾ ಅವರು. He introduced it. Very, very important personality. Question number 10. What are the 4 identified engines of development in the Union Budget 25-26? ನಮ್ಮ ಬ್ಯಾಚ್ಗೋ ಸ್ಟೂಡೆಂಟ್ಸ್ ಯಾರು ನೋಡ್ತಾರ ಆರಾಮಾಗಿ ಹೇಳ್ತಾರೆ, ಬಿಕಾಸ್ ಎಸ್ಟರ್ಡೇ ಇಟ್ ಸೆಲ್ಫ್ ಐ ಹ್ಯಾವ್ ಡಿಸ್ಕಸ್ಡ್ ಇಟ್. ನೆನ್ನೆನೇ ಡಿಸ್ಕಸ್ ಮಾಡಿದ್ದೀನಿ ಯಾವ್ಯಾವ ಎಂಜಿನ್ಸ್ ಇದಾವೆ ಯೂನಿಯನ್ ಬಜೆಟ್ ಒಳಗಡೆ. 4 ಎಂಜಿನ್ ಐತಪ್ಪಿ. ದರ್ ಆರ್ 4 ಎಂಜಿನ್ಸ್. ಆ ಎಂಜಿನ್ ಬೇಸಿಸ್ ಮೇಲೆ ಏನು ಮಾಡಿದ್ದಾರೆ, ಇಡೀ ಬಜೆಟ್ನ ಹಾಕಿದ್ದಾರೆ. ಯಾವ ಎಂಜಿನ್ಸು? ಆಪ್ಷನ್ ಎ ಅಗ್ರಿಕಲ್ಚರ್, MSMEs, ಇನ್ವೆಸ್ಟ್ಮೆಂಟ್ ಆ್ಯಂಡ್ ಎಕ್ಸ್ಪೋರ್ಟ್ಸ್. Option B, infrastructure, digital economy, manufacturing and tourism. Option C, education, healthcare, digitalization and trade. Option D, defense, railways, service and technology. Defense, railways, service and technology. What is the correct answer? Obviously, option A is the correct answer. Agriculture, MSMEs, investment and exports. Micro, small scale, medium enterprises. MSME full form, micro, small scale, medium enterprises. ಇದರಲ್ಲಿ ಕೂಡ ಕೆಲವೊಂದು ರೆವಲ್ಯೂಷನರಿ ಚೇಂಜಸ್ ತಂದಿದ್ದಾರೆ. ಜೊತೆಗೆ ಟ್ಯಾಕ್ಸ್ ಸ್ಲ್ಯಾಬ್ಸ್ ಕೂಡ ಹೆಚ್ಚಿಗೆ ಮಾಡಿದ್ದಾರೆ. 10 ರಿಂದ 12 ಲಕ್ಷದವರೆಗೂ ನೀವೇನು ಟ್ಯಾಕ್ಸ್ ಕಟ್ಟಂಗಿಲ್ಲ. ಅದಕ್ಕೆ ಟ್ಯಾಕ್ಸ್ ರಿಬೇಟ್ ಕೊಟ್ಟಿದ್ದಾರೆ 75,000. ಅಂದರೆ 12 ಲಕ್ಷ 75,000ವರೆಗೂ ನೀವೇನು ಟ್ಯಾಕ್ಸ್ ಕಟ್ಟಂಗಿಲ್ಲ. ಅದಾದ್ಮೇಲೆ ಬಂತಂದ್ರೆ ನಿಮಗೆ ಟ್ಯಾಕ್ಸ್ ಸ್ಲ್ಯಾಬ್ಸ್ ಕೂತ್ಕೋತವೆ. ಇದು ಟ್ಯಾಕ್ಸ್ ರಿಫಾರ್ಮ್ಸ್ ಆಗಿದೆ ಎಸ್ಟರ್ಡೇ. ಸೊ ಈ ರೀತಿ ಅದನ್ನೆಲ್ಲ ಕಲಿಬೇಕಾಗುತ್ತೆ. ಬಜೆಟ್ ಅಂತ ಬಂದರೆ ಯು ನೀಡ್ ಟು ಲರ್ನ್ ಎವ್ರಿಥಿಂಗ್. ಆಲ್ರೆಡಿ ನಮ್ಮ ಕ್ಲಾಸ್ ನೋಡಿ ದಟ್ ವಿ ಹ್ಯಾವ್ ಫಿನಿಶ್ ದ ಬಜೆಟ್ ಎಸ್ಟರ್ಡೇ ಇಟ್ ಸೆಲ್ಫ್. ಸಮ್ಮರಿ ನೋಡ್ಬಿಟ್ಟಿದ್ದೀವಿ, ರೈಟ್? ಸೊ ದ ಆನ್ಸರ್ ಇಸ್ ಅಗ್ರಿಕಲ್ಚರ್, MSMEs, ಇನ್ವೆಸ್ಟ್ಮೆಂಟ್, ಎಕ್ಸ್ಪೋರ್ಟ್ಸ್. ಸೊ ಈ 4 ಏರಿಯಾದಲ್ಲಿ ಒಂದು ಎಂಜಿನ್ಸ್ ಅಂತ ಮಾಡಿದ್ದಾರೆ. ಅಂದರೆ ಫಸ್ಟು ಅಗ್ರಿಕಲ್ಚರಲ್ ಎಂಜಿನ್ಸ್, ನೆಕ್ಸ್ಟು MSMEs ಎಂಜಿನ್ಸ್, ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ಅಂತ ಬಂದರೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್, ಇನ್ನೊಂದು ಇನ್ವೆಸ್ಟ್ಮೆಂಟ್ ಆನ್ ಪೀಪಲ್ ಅಂತ ಬರುತ್ತೆ. ಅಂದರೆ ಹೊಸ IIT ಸೀಟ್ಸ್ಗಳನ್ನ ಮಾಡ್ತಿದ್ದಾರೆ. ಅಂದರೆ 6,400 IIT ಸೀಟ್ಗಳನ್ನ ಹೆಚ್ಚಿಗೆ ಮಾಡಿದ್ದಾರೆ. 10,000 ಮೆಡಿಕಲ್ ಸೀಟ್ಗಳನ್ನ ಹೆಚ್ಚಿಗೆ ಮಾಡಿದ್ದಾರೆ ಇಂಡಿಯಾದಲ್ಲಿ. ದಟ್ ಇಸ್ ಇನ್ವೆಸ್ಟ್ಮೆಂಟ್ ಆನ್ people. Next, exports ಮೇಲೆ ಕೂಡ ಕೆಲವೊಂದು ರಿಫಾರ್ಮ್ಸ್ ತಂದಿದ್ದಾರೆ. ಸೊ ದೀಸ್ ಆರ್ ದಿ 4 engines. These are the 4 growth engines that government has been identified. ಅದರ ರಿಫಾರ್ಮ್ಸ್ ಅದಕ್ಕೆ ಹೋಗಿದ್ದಾರೆ. ಸೊ ದಟ್ ಈಸ್ ಅಬೌಟ್ ದ 10th ಕ್ವೆಶನ್. ಸೊ ನೋಡ್ರಿ, ಈ ಎಂಜಿನ್ಸ್ ಇದ್ದು ಜರ್ನಿ ಬಂದ್ಬಿಟ್ಟು ಟುವರ್ಡ್ಸ್ ವಿಕಸಿತ್ ಭಾರತ್. ಟುವರ್ಡ್ಸ್ ವಿಕಸಿತ್ ಭಾರತ್. ಕ್ವೆಶನ್ ನಂಬರ್ 11 ಅಂಡ್ ಲಾಸ್ಟ್ ಕ್ವೆಶನ್ ಫಾರ್ ದ ಡೇ, ದಟ್ ಈಸ್ ಆನ್ ವಿಚ್ ಡೇಟ್ ಇಂಟರ್ನ್ಯಾಷನಲ್ ಡೇ ಆಫ್ ಹ್ಯೂಮನ್ ಫ್ರೆಟರ್ನಿಟಿ, ಭ್ರಾತೃತ್ವ ಅಂತ ಕರಿತೀವಿ, ಯೂನಿವರ್ಸಲ್ ಬ್ರದರ್ಹುಡ್ ಅಥವಾ ಇಂಟರ್ನ್ಯಾಷನಲ್ ಡೇ ಆಫ್ ಹ್ಯೂಮನ್ ಫ್ರೆಟರ್ನಿಟಿ ಈಸ್ ಸೆಲೆಬ್ರೇಟೆಡ್ 2025. ಭ್ರಾತೃತ್ವ ಅಥವಾ ಸ್ನೇಹ ಅಂತ ಕರಿತೀವಿ ನಾವು. ಸೊ ಯಾವತ್ತು? ಆಪ್ಷನ್ ಎ 2nd ಫೆಬ್ರವರಿ, ಆಪ್ಷನ್ ಬಿ 4th ಫೆಬ್ರವರಿ, ಆಪ್ಷನ್ ಸಿ 1st ಫೆಬ್ರವರಿ, ಆಪ್ಷನ್ ಡಿ 3rd ಫೆಬ್ರವರಿ. ವಾಟ್ ಇಸ್ ದ ಕರೆಕ್ಟ್ ಆನ್ಸರ್? ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ 4th ಫೆಬ್ರವರಿ. 4th February, International Day of Human Fraternity is celebrated across the world on 4th February. The purpose of this day is to raise awareness about the cultures and religion or the beliefs and promote the tolerance. ಅದೇ ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ಕಲ್ಚರ್ಸ್ ಇದಾವೆ, ಬೇರೆ ಬೇರೆ ರಿಲಿಜನ್ಸ್ ಇದಾವೆ, ಬೇರೆ ಬೇರೆ ನಂಬಿಕೆಗಳಿದಾವೆ, ಬೇರೆ ಬೇರೆ ಟಾಲರೆಂಟ್ ಗ್ರೂಪ್ಸ್ಗಳಿದಾವೆ. ಅದೆಲ್ಲಾನು ಕೂಡ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ತಂದು ಇಂಟರ್ನ್ಯಾಷನಲ್ ಬ್ರದರ್ಹುಡ್ ತರಬೇಕು ಅಥವಾ ಇಂಟರ್ನ್ಯಾಷನಲ್ ಹ್ಯೂಮನ್ ಫ್ರೆಟರ್ನಿಟಿನ ಮಾಡಬೇಕು ಅನ್ನೋದು ಕಾರಣಕ್ಕೋಸ್ಕರ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ. ದ ಫಸ್ಟ್ ಇಂಟರ್ನ್ಯಾಷನಲ್ ಡೇ ಆಫ್ ಫ್ರೆಟರ್ನಿಟಿ ವಾಸ್ ಹೆಲ್ಡ್ ಇನ್ 2021. 2021ಕ್ಕೆ ಇದನ್ನ ಸ್ಟಾರ್ಟ್ ಮಾಡಿದ್ರು. ಯಾರು? ಯುನೈಟೆಡ್ ನೇಷನ್ ಅಸೆಂಬ್ಲಿ, UNA, ರೈಟ್? ಸೊ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಡಾಪ್ಟೆಡ್ ದ ರೆಸೊಲ್ಯೂಷನ್ ಆನ್ 21st December 2020 ಟು ಡಿಕ್ಲೇರ್ 4th February ಆಸ್ ದ ಡೇ ಆಫ್ ಹ್ಯೂಮನ್ ಫ್ರೆಟರ್ನಿಟಿ. ವೆರಿ ಇಂಪಾರ್ಟೆಂಟ್ ಅಪ್ಪಿ. 2021 ಸ್ಟಾರ್ಟ್ ಆಯಿತು. ಓಕೆ, ಇನ್ನೊಂದು ಕ್ವಶನ್ ಇದೆ. ಸೊ 12ನೇ ಕ್ವಶನ್, ವಿಚ್ ಇಂಡಿಯನ್ ಅಮೇರಿಕನ್ ಸಿಂಗರ್, ನೋಡ್ರಿ, ವಿಚ್ ಇಂಡಿಯನ್ ಅಮೇರಿಕನ್ ಸಿಂಗರ್ ಅಥವಾ ನೀವು ಒಂದು NRA ಅಂತ ಕರೀಬಹುದು, ಎಂಟರ್ಪ್ರಿನರ್, ಸಿಂಗರ್ ಅಂಡ್ ಎಂಟರ್ಪ್ರಿನರ್, ಇವರು ಸಿಂಗರ್ ಕೂಡ ಹೌದು, ಎಂಟರ್ಪ್ರಿನರ್ ಹೌದು, 67th ಗ್ರಾಮಿ ಅವಾರ್ಡ್ ಫಾರ್ ದ ಆಲ್ಬಮ್ ತ್ರಿವೇಣಿ. ಗ್ರಾಮಿ ಅವಾರ್ಡ್ಸ್ ಅಂಡ್ ಅಚೀವ್ಮೆಂಟ್ಸ್ ಅಂತ ಬರುತ್ತೆ ನಿಮಗೆ GK ಒಳಗಡೆ, ಅದರೊಳಗೆ ಬರ್ತಿದ್ದು. ಯಾವ ಒಬ್ಬ ಇಂಡಿಯನ್ ಅಮೇರಿಕನ್ ಸಿಂಗರ್ ಮತ್ತೆ ಎಂಟರ್ಪ್ರಿನರ್ ಗ್ರಾಮಿ ಅವಾರ್ಡ್ ಬಂತು ಇವ್ರಿಗೆ, ಅವರೊಂದು ಆಲ್ಬಮ್ ಆದಂತಹ ತ್ರಿವೇಣಿ ಆಲ್ಬಮ್ಗೆ. ಆಪ್ಷನ್ ಎ ಚಂದ್ರಿಕಾ ಟಂಡನ್, ಆಪ್ಷನ್ ಬಿ ಮನೀಷಾ ಸಿಂಗ್, ಆಪ್ಷನ್ ಸಿ ದಿವ್ಯಾ ತನ್ವಾರ್, ಆಪ್ಷನ್ ಡಿ ಉಮಾ ಶರ್ಮಾ. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಚಂದ್ರಿಕಾ ಟಂಡನ್. ಸೊ ಶಿ ಇಸ್ ಎ ಇಂಡಿಯನ್ ಅಮೇರಿಕನ್
Origin, she is a singer also and entrepreneur also. So on Feb 2025, the 67th edition of Grammy Awards ceremony is held in Los Angeles, US, Los Angeles, where Indian American singer and entrepreneur Chandrika Tandon won the Grammy Award for the album Triveni. So it is a song album. So ಈ ಒಂದು ಆಲ್ಬಮ್ಗೆ ಅವ್ರಿಗೆ ಮತ್ತು ಗ್ರಾಮಿ ಅವಾರ್ಡ್ ಬಂತು 2025ಕ್ಕೆ. ರೈಟ್, ಕ್ವೆಶನ್ ನಂಬರ್ ಮುಗೀತು ಇಲ್ಲಿಗೆ. ರೈಟ್, ಸೊ ದಟ್ ವಿ ಹ್ಯಾವ್ ಸೀನ್ 12 ಕ್ವೆಶನ್ಸ್, 12 ಕ್ವೆಶನ್ಸ್ ನೋಡಿದ್ವಿ ಅಪ್ಪಿ. ರೈಟ್, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕ್ವಾಲಿಟಿ ಆಫ್ ದ ಕ್ವೆಶನ್ಸ್ ದಟ್ ವಿ ಗೋಯಿಂಗ್ ಟು ಬ್ರಿಂಗ್ ಟುವರ್ಡ್ಸ್ ಯು. ನಾವು ಯಾವುದೋ ಒಂದು ಚಾಟ್ ಜಿಪಿಯಲ್ಲಿ ಹೊಡೆಯೋದು, ಚಾಟ್ ಜಿಪಿಯಲ್ಲಿ ಬರುತ್ತೆ, ಆ ಕ್ವೆಶನ್ಸ್ ತಂದು ಹಾಕ್ಬಿಡೋದು. ನೋ, ಇಟ್ಸ್ ನೀಡ್ಸ್ ಎಫರ್ಟ್ಸ್ ಬೇಕಾಗುತ್ತೆ. ಅದಕ್ಕೆ ರಿಸರ್ಚ್ ಮಾಡಬೇಕು, ಅದ್ರ ರಿಲೇಟೆಡ್ ಅಂತ ಇನ್ಫಾರ್ಮೇಷನ್ ಹೇಳಬೇಕು, ಕ್ವೆಶನ್ಗೆ ಎಕ್ಸಾಮ್ಸಲ್ಲಿ ಯಾವ ಬರ್ತಾವೆ ಅದನ್ನ ನೋಡ್ಕೊಂಡು ಹೇಳಬೇಕಾಗುತ್ತೆ. ದ್ಯಾಟ್ ನೀಡ್ಸ್ ಎಫರ್ಟ್. ವೈ ವಿ ಆರ್ ಡೂಯಿಂಗ್ ದಿಸ್, ಯಾಕೆ ಮಾಡ್ತೀವಿ? ಟು ಹೆಲ್ಪ್ ಯು ಗೈಸ್, ನಿಮಗೆ ಹೆಲ್ಪ್ ಆಗಲಿ. ಸೊ ನಾವು ಬ್ಯಾಚ್ ಕೋರ್ಸ್ ಯಾಕೆ ನಡೆಸಿರೋದು? ಟು ಹೆಲ್ಪ್ ಯು ಗೈಸ್. ರೈಟ್, ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಎಜುಕೇಷನ್ ಕೊಡಬೇಕು. ಯಾರು ಕೂಡ 10 ರಿಂದ 12 ಲಕ್ಷ 14 ಲಕ್ಷ ಫೀಸ್ ಕೊಟ್ಟು ಟಾಪ್ ಕಾಲೇಜ್ಗೆ ಹೋಗೋಕ್ಕಾಗಲ್ದೆ ನಾರ್ಮಲ್ ಯಾವುದೋ ಒಂದು ಕಾಲೇಜ್ಗೆ ಹೋಗಬಾರ್ದು. ಪ್ರತಿಯೊಬ್ಬರು ಕೂಡ ಟಾಪ್ ಕಾಲೇಜ್ ಹೋಗಬೇಕು, ಟಾಪ್ ಕಾಲೇಜಲ್ಲಿ ಸೀಟ್ ಸಿಗಬೇಕು. ಯುವರ್ ಲೈಫ್ ಶುಡ್ ಬಿ ಬ್ರೈಟ್ ಆಗಬೇಕು ಅನ್ನೋದು ಕಾರಣಕ್ಕೋಸ್ಕರ ಈ ಒಂದು ಎಫರ್ಟ್ಸ್ ನಾವು ಮಾಡ್ತಿರೋದು. ಸೊ ಆ ಒಂದು ಎಫರ್ಟ್ಸ್ಗೆ ನಿಮ್ಮದು ಸಪೋರ್ಟ್ ಅಷ್ಟೇ ಬೇಕಾಗುತ್ತೆ. ಸೊ ಹೆಂಗೆ ಸಪೋರ್ಟ್ ಮಾಡೋದು? ಒಂದು, ವಿಡಿಯೋಸ್ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ಕೊಡ್ರಿ ವಿಡಿಯೋಸ್ನ, ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ನೆಕ್ಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್ನ, ನಿಮ್ಮ ಫ್ರೆಂಡ್ಸ್ ಯಾರು ಇರ್ತಾರೋಗೆಲ್ಲ ಶೇರ್ ಮಾಡಿರಿ. ಆ್ಯಂಡ್ ಇಫ್ ಯು ನೀಡ್ ಮೋರ್ ಹೆಲ್ಪ್, ವಾಟ್ ಯು ಕ್ಯಾನ್ ಡೂ, ಜಾಯಿನ್ ದ ವಾರಿಯರ್ಸ್ 3.0 ಮುಗೀತು ಇವಾಗ. 4.0 ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗ್ರಿ ಆದಷ್ಟು ಬೇಗ. that we are going to complete entire syllabus once again, and then again we will launch 5.0 ಮತ್ತೆ revision start ಆಗುತ್ತೆ. ನೆಕ್ಸ್ಟ್ ಬರುವಂಥ ಎಲ್ಲ ಬ್ಯಾಚಸ್ ಕೂಡ you will be having a free access until you exams. You don't need to do anything, just watch the classes, watch the recording, attend the test, read the study material, and go and write the PGCET exams and get the top ranking and go to top college. This is our motto and we are going to do it, right? So ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಯಾವುದು 4th ಫೆಬ್ರವರಿ 2025 ಒಂದು MCQ ಬೇಸ್ಡ್ ಕರೆಂಟ್ ಅಫೇರ್ಸ್ ಆಗಿತ್ತು. ಐ ಹೋಪ್ ಎಲ್ಲರೂ ಕೂಡ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಯಾರಿಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡ್ಕೊಡ್ರಿ, ಶೇರ್ ಮಾಡಿರಿ ಫ್ರೆಂಡ್ಸ್ ಜೊತೆಗೆಲ್ಲ. ಇದೇ ರೀತಿ ಪ್ರತಿದಿನ ಮಧ್ಯಾಹ್ನ ನಿಮಗೆ ಕರೆಂಟ್ ಅಫೇರ್ಸ್ ವಿಡಿಯೋ ಬರುತ್ತೆ, ನೋಡ್ತಾ ಹೋಗ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್ನ. ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗಬೇಕಾದ್ರೆ ಆದಷ್ಟು ಬೇಗ ಬಂದು ಜಾಯ್ನ್ ಆಗ್ರಿ ಅಂತ ಕೇಳ್ಕೊತೀನಿ. ಸೊ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗುವ. ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಆ್ಯಂಡ್ ಬಾಯ್.